ತಾಲೂಕಿನಾದ್ಯಂತ ಕೆಲವು ಕಡೆ ಪರವಾನಗಿ ಇಲ್ಲದೆ ನಡೀತಿದೆ ಪಟಾಕಿ ಮಾರಾಟ ದಂಧೆ. ರಾಜಾರೋಷವಾಗಿ ದೊಡ್ಡ ಪ್ರಮಾಣದಲ್ಲಿ ಪಟಾಕಿ ಮಾರುತ್ತಿರೋ ವ್ಯಾಪಾರಿಗಳು ಸಚಿವರ ಆತ್ಮೀಯರ ಧೈರ್ಯದ ಮೇಲೆ ಈ ಕೆಲಸ ಮಾಡ್ತಾನಂತೆ. ಸ್ಥಳೀಯ ಪೊಲೀಸರೇ ಈ ಕೂಡಲೇ ಸೂಕ್ತ ಕಾನೂನು ಕ್ರಮ ಜರುಗಿಸಿ. ಹೌದು, ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಕೆಲವು ಕಡೆ ಪರವಾನಗಿ ಇಲ್ಲದೆ ಪಟಾಕಿ ಮಾರಾಟ ದಂಧೆ ನಡೆಯುತ್ತಿದೆ. ಅದರಲ್ಲೂ ಮುದಗಲ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಟಾಕಿ ಮಾರುತ್ತಿರುವುದು ಕಂಡು ಬಂದಿದೆ. ಮುದಗಲ್ನ ಹಳೆ ಸಿನಿಮಾ ಟಾಕೀಸ್ ಹತ್ತಿರ ಕಾಂಪ್ಲೆಕ್ಸ್ ಒಂದರಲ್ಲಿ ವಾಸವಿ ಪಟಾಕಿ ಅಂಗಡಿ ಅವರಿಂದ ಇಂತಹದ್ದೇ ದಂಧೆ ನಡೆಯುತ್ತಿದೆ. ರಾಜಾರೋಷವಾಗಿ ದೊಡ್ಡ ಪ್ರಮಾಣದಲ್ಲಿ ಪಟಾಕಿ ಮಾರುತ್ತಿರುವ ಇವರಿಗೆ ಕೇಳಿದ್ರೆ ಪರವಾನಗಿ ಎಲ್ಲಿದೆ ಎಂದು ಪ್ರಶ್ನಿಸಿದ್ರೆ ಕರ್ನಾಟಕ ಸರ್ಕಾರದ ಸಚಿವರುಗಳು ಆಪ್ತ ಸಹಾಯಕರ ಹೆಸರುಗಳನ್ನ ಹೇಳಿ ಅವರ ಧೈರ್ಯದ ಮೇಲೆ ಈ ಒಂದು ಮಾತನ್ನ ಆಡುತ್ತಿದ್ದಾರೆ. ಪ್ರಿಯಾಂಕರ್ಗೆ ಅದನ್ನಲ್ಲ ಅವ್ನ ಫ್ರೆಂಡ್ ಅವ್ನ ಮೊದಲು ಎಫ್ಡಿ ಇದ್ದಾರೆ ಈಗ ಪ್ರಿಯಾಂಕರ್ಗೆ ಪಿ ಮತ್ತು ಇವನು ಕಂಪ್ಲಿ ಅಲ್ಲ ಕನಗಿರಿ ಯಾರು ಬರ್ತಾರೆ ಗಂಗಾವತಿಗೆ ಹೋದಾರೆ ಯಾರು ಅದು ಸಚಿವದನಲ್ಲ ಈಗ ಶಿವರಾಜ್ ಸಂಗಡಿ ಏನು ನನ್ನ ಫ್ರೆಂಡ್ ಶ್ರೀನಿವಾಸ್ ನಂಬರ್ ಕೊಡಲಿ ಅಂತ ನೋಡೋಣ ಹಂಗಾಗಿ ನಮ್ಗೆ ಅಂತಾರೆ ಅಷ್ಟ ಮತ್ತೆ ಏನಲ್ಲ ಶ್ರೀನಿವಾಸ್ ಅಂತ ರೆಡ್ಡಿ ನಿಮ್ಗೆ ಗೊಬ್ಬರ ಅಂತ ನಿಮ್ಗೆ ಯಾವ ಶಿವರಾಜ್ ತಂಗಡಿಗೆ ಮತ್ತೆ ಅವ್ನು ಶ್ರೀನಿವಾಸ್ ಪಿ ಇಲ್ಲ ಮತ್ತೆ ರೆಡ್ಡಿ ಅಲ್ಲ ನಾನು ಮಾತು ಬಂದ ಕೇಳೋದಕ್ಕೆ ನಾನು ಶ್ರೀನಿವಾಸ ನಂಬರ್ ತಗೋಬೇಕಾದ್ರೆ ಮತ್ತೆ ಅದನ್ನ ಪಿ ಶ್ರೀನಿವಾಸ ಇಲ್ಲ ಮೊದಲು ಏನಿತ್ತು KSRTC ಡಿಪಾರ್ಟ್ಮೆಂಟ್ SBI ನಮ್ಮ ದೋಸ್ತರು ಇದ್ರೆ ಹೇಳ್ಬೇಕಾಗತ್ತೆ ಇರ್ಲಾರ್ದ ಹೆಂಗೆ ಹೇಳ್ಬೇಕಾಗತ್ತೆ ನಾಳೆ ನಿಮ್ಗೆ ಕ್ರಾಸ್ ಚೆಕಿಂಗ್ ಮಾಡಿರೋದನ್ನ ನಾನು ಸುಳ್ಳಾಗ್ತೀನಿ ಹೌದಾ ಇಲ್ಲ ಈಗ ಹಂಗೆ ನಮ್ಗೆ ಅಷ್ಟ ಅಂತಾರೆ ಅಷ್ಟ ಹಂಗೆ ಹೇಳೋದಕ್ಕೆ ನಾನು ನಿಮ್ಗೆ ಹಂಗಾಗಿ ಅಷ್ಟ ಅಂತಾರೆ ಏನಾದರೂ ನಾವು ಇರ್ತೀವಪ್ಪ ಅಂತೇಳಿ ಅವ್ರಿಗೆ ಧೈರ್ಯ ಅವ್ರಿಗೆ ಏನಾದರೂ ನಾವು ಇರ್ತೀವಿ ಅನ್ನೋದು ಅವ್ರಿಗೆ ಧೈರ್ಯ ಅಷ್ಟ ಟೈಮ್ ಸಿಸ್ಟಮ್ ಅಣ್ಣ. ಈಗ ಮಂಜಣ್ಣನ ನೆನೆಸ್ತೀನಿ ನಾನು 8 ವರ್ಷ ಆದ ಅಕ್ರಮ ಪಟಾಕಿ ಮಾರಾಟ ದಂಧೆ ಮಾಡುತ್ತಿರುವ ಈತನ ಮೇಲೆ ಸ್ಥಳೀಯ ಪೊಲೀಸರು ಸೂಕ್ತ ಕ್ರಮ ಜರುಗಿಸಬೇಕು. ಸಚಿವರ ಆಪ್ತ ಸಹಾಯಕರ ಹೆಸರುಗಳನ್ನು ಇಂತಹ ಅಕ್ರಮ ಮಾರಾಟ ದಂಧೆಗೆ ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಅಕ್ರಮ ಮಾರಾಟ ದಂಧೆ ಮಾಡುತ್ತಿರುವ ಪ್ರಕರಣಗಳನ್ನು ಸೇರಿದಂತೆ ಕಾನೂನು ಕ್ರಮ ಜರುಗಿಸಬೇಕೆಂದು ನಮ್ಮ ಯುವ ನಾಯಕ ನ್ಯೂಸ್ ಆಗ್ರಹಿಸುತ್ತದೆ. ನಿಮಗೆ ಯಾವ್ಯಾವ ಬೇಕು ಹೇಳ್ರಿ ಅದನ್ನ ಹೇಳ್ತೇನೆ. ನಿಮ್ಮ ಮಾರಕ ಇಲ್ಲ ಮಾರಕ ಅಂತ ಏನಿಲ್ರಿ ಹಚ್ಚಾಕ್ರಿ ಅಲ್ರಿ ಮಾರಕ ಅಂದ್ರೆ ಮತ್ತೆ ಆ ಅಂಗಡಿ ಬೇರೆ ಐತಿ ಅಂದ್ರೆ ಯಾವ ಥರದಿಂದ ಯಾವ ಥರ 240 ಅದಾವ್ರಿ 120 ಐತಿ 200 ಸರ ಅದಾವ ಉಕ್ಕಿನ ಗುಳಿನೂ ಅದಾವ ಸಣ್ಣೂ ಅದಾವ ದೊಡ್ಡ ನೀವು ಆ ಕಡೆ ಅದನ್ನ ಯಾವಾಗ ಬಿಸ್ನೆಸ್ ಮಾಡ್ತೀರಿ? ಈಗ 3 ದಿನ ಇದೆ ಈಗ ಅಲ್ಲಿ ಬಂದು ಈಗ ಅದು ಬಂದ ನಮ್ಮ ದೋಸ್ತ ಮೊದಲು ಇದು ರಾಯಚೂರು FDI ಇದ್ದ ನಮ್ಮ ಏಜಾಣ ಪ್ರಿಯಾಂಕರ್ಗೆ ಅದನ್ನಲ್ಲ ಅವ್ನ ಫ್ರೆಂಡ್ ಅವ್ನ ಮೊದಲು FDI ಇದ್ದ ರಾಯಚೂರಾಗ ಈಗ ಪ್ರಿಯಾಂಕರ್ಗೆ ಪಿ ಮತ್ತು ಇವನು ಕಂಪ್ಲಿ ಅಲ್ಲ ಕನಗಿರಿ ಯಾರು ಬರ್ತಾರೆ ಗಂಗಾವತಿಗೆ ಹೋದಾರೆ ಯಾರು ಅದು ಸಚಿವದನಲ್ಲ ಈಗ ಶಿವರಾಜ್ ಸಂಗಡಿ ಏನು ನನ್ನ ಫ್ರೆಂಡ್ ಶ್ರೀನಿವಾಸ್ ನಂಬರ್ ಕೊಡಲಿ ಅಂತ ನೋಡೋಣ ಹಂಗಾಗಿ ನಮ್ಗೆ ಅಂತಾರೆ ಅಷ್ಟ ಮತ್ತೆ ಏನಿಲ್ಲ ಶ್ರೀನಿವಾಸ್ ಅಂತ ರೆಡ್ಡಿ ನಿಮ್ಗೆ ಗೊಬ್ಬರ ಅಂತ ನಿಮ್ಗೆ ಯಾವ ಶಿವರಾಜ್ ತಂಗಡಿಗೆ ಮತ್ತೆ ಅವ್ನು ಶ್ರೀನಿವಾಸ್ ಪಿ ಇಲ್ಲ ಮತ್ತೆ ರೆಡ್ಡಿ ನೀವು ಎಲ್ಲ ಹೇಳ್ತೀರಿ ನಾವು ಹೇಳ್ತೀನಲ್ಲ ಅಲ್ಲ ನಾನು ಈಗ ಮಾತು ಬಂದ ಕೇಳೋದಕ್ಕೆ ನಾನು ಶ್ರೀನಿವಾಸನ ನಂಬರ್ ತಗೋಬೇಕಾದ್ರೆ ಮತ್ತೆ ಅದನ್ನ ಪೇ ಶ್ರೀನಿವಾಸ ಇಲ್ಲ ಮೊದಲು ಏನಿತ್ತು KSRTC ಡಿಪಾರ್ಟ್ಮೆಂಟ್ SBI ನಮ್ಮ ದೋಸ್ತರು ಇದ್ರೆ ಹೇಳ್ಬೇಕಾಗತ್ತೆ ಇರ್ಲಾರ್ದ ಹೆಂಗೆ ಹೇಳ್ಬೇಕಾಗತ್ತೆ ನಾಳೆ ನಿಮ್ಗೆ ಕ್ರಾಸ್ ಚೆಕಿಂಗ್ ಮಾಡಿರೋದನ್ನ ನಾನು ಸುಳ್ಳಾಗ್ತೀನಿ ಹೌದಾ ಇಲ್ಲ ಮತ್ತೆ ಈಗ ಹಂಗೆ ನಮ್ಗೆ ಅಷ್ಟ ಅಂತಾರೆ ಅಷ್ಟ ಹಂಗೆ ಹೇಳೋದಕ್ಕೆ ನಾನು ನಿಮ್ಗೆ ಹಂಗಾಗಿ ಅಷ್ಟ ಅಂತಾರೆ ಏನಾದರೂ ನಾವು ಇರ್ತೀವಪ್ಪ ಅಂತೇಳಿ ಅವ್ರಿಗೆ ಧೈರ್ಯ ಅವ್ರಿಗೆ ಏನಾದರೂ ನಾವು ಇರ್ತೀವಿ ಅನ್ನೋದು ಅವ್ರಿಗೆ ಧೈರ್ಯ ಅಷ್ಟ ಟೈಮ್ ಸಿಸ್ಟಮ್ ಅಣ್ಣ. ಈಗ ಮಂಜಣ್ಣನ ನೆನೆಸ್ತೀನಿ ನಾನು 8 ವರ್ಷ ಆದ